Okay, good morning students. We are studying about set theory, right? So in that sets we discussed about first exercise. In that first exercise we have seen some examples. So we'll continue the exercise. So third main question, in that three examples we have solved. Today's class will discuss about fourth example. Third main question, sub question number 4. D is equal to x such that x is prime number. X is prime number which is divisor of 60. Divisor of 60. X ಅನ್ನು ನಾವು ಈ ಗಿವನ್ ಸೆಟ್ ಇಟ್ ಈಸ್ ಪ್ರೆಸೆಂಟ್ಲಿ ನಾವು ಯಾವ ಫಾರ್ಮ್ದಾಗ ಅದ ಅದು ಸೆಟ್ ಬಿಲ್ಡರ್ ಫಾರ್ಮ್ದಾಗ ಅದ. ನಾವು ಯಾವ ಫಾರ್ಮ್ಗೆ ಬರಿಬೇಕು? ರೋಸ್ಟರ್ ಫಾರ್ಮ್ಗೆ ಬರಿಬೇಕು. ಸೊ ರೋಸ್ಟರ್ ಫಾರ್ಮ್ ಬರಿಬೇಕಾದ್ರೆ ಎಲಿಮೆಂಟ್ಸನ್ನು ಸಪ್ರೇಟಾಗಿ ಬರಿಬೇಕು. ಆ ಬರೆಯುವಂಥ ಎಲಿಮೆಂಟ್ಸು ಈ ಕಂಡೀಷನ್ಸ್ಗೆ ಸ್ಯಾಟಿಸ್ಫೈ ಆಗಬೇಕು. ಹಂಗೆ ಎಲಿಮೆಂಟ್ಸನ್ನು ಬರಿಬೇಕು. ಫಸ್ಟ್ ಒನ್ ಏನದ? ದ ಎಕ್ಸ್ ಮಸ್ಟ್ ಬಿ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಂತಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೈಮ್ ನಂಬರ್? ವಾಟ್ ಈಸ್ ದ ಡೆಫಿನೇಷನ್ ಆಫ್ ಪ್ರೈಮ್ ನಂಬರ್? ಪ್ರೈಮ್ ನಂಬರ್ ಅಂತಂದರೆ ದ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 1 ಆ್ಯಂಡ್ ಇಟ್ ಸೆಲ್ಫ್. ಅದೇ ಸಂಖ್ಯೆಯಿಂದ ಬಾಗಿ ಹೋಗುವಂಥ ಎಲಿಮೆಂಟ್ ಇರಬೇಕು ಅಥವಾ 1ರಿಂದ ಬಾಗಿ ಹೋಗ್ತಿರ್ಬೇಕು. ಅಂಥವಕ್ಕಷ್ಟೇ ನಾವೇನಂತ ಕರಿತೀವಿ? ಪ್ರೈಮ್ ನಂಬರ್ ಅಂತ ಕರಿತೀವಿ, ರೈಟ್? ಸೊ ಹಾಗಾದರೆ ಯಾವುವು ಪ್ರೈಮ್ ನಂಬರ್ಸು? ಪ್ರೈಮ್ ನಂಬರ್ ಸ್ಟಾರ್ಟ್ಸ್ ವಿತ್ 2, 2ರಿಂದ ಪ್ರಾರಂಭ ಆಗ್ತದೆ. ಓಕೆ, 2 ಅನ್ನೋದು 1ರಿಂದನೂ ಬಾಗಿ ಹೋಗ್ತದೆ ಮತ್ತು ಇದೇ ಸಂಖ್ಯೆಯಿಂದ ಬಾಗಿ ಹೋಗ್ತದೆ. 3 ಈಸ್ ಆಲ್ಸೋ ಪ್ರೈಮ್ ನಂಬರ್. 4 ಅನ್ನೋದು ಪ್ರೈಮ್ ನಂಬರ್ ಆಗೋದಿಲ್ಲ. ಯಾಕಂತಂದರೆ 4 ಅನ್ನೋದು 4ರಿಂದ ಅಷ್ಟೇ ಬಾಗಿ ಹೋಗೋದಿಲ್ಲ, 2ರಿಂದನೂ ಬಾಗಿ ಹೋಗ್ತದೆ. ಸೊ ಹಾಗಾಗಿ 4 ಈಸ್ ನಾಟ್ ಅ ಪ್ರೈಮ್ ನಂಬರ್. 5 ಈಸ್ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ಸ್ ಬೇರೆ, ಇನ್ನೊಂದು ನಾವು ಆಡ್ ನಂಬರ್ಸ್, ಎರಡು ಸೇಮ್ ಅಲ್ಲ, ಎರಡು ಡಿಫ್ರೆಂಟ್. ಆಡ್ ನಂಬರ್ಸ್ ಬೇರೆ, ಪ್ರೈಮ್ ನಂಬರ್ಸ್ ಬೇರೆ. 7 ಯಾಕಂದರೆ 2 ಅನ್ನೋದಿಲ್ಲಿ ಈವನ್ ನಂಬರ್ ಅದ. 2 ಅನ್ನೋದು ಈವನ್ ನಂಬರ್ ಅದ. ರಿಮೈನಿಂಗ್ ಎಲ್ಲ ಏನದಾವ? ಆಡ್ ನಂಬರ್ಸ್ ಅದಾವ. ಓಕೆ, ದ ಓನ್ಲಿ ನಂಬರ್ ವಿಚ್ ಈಸ್ ಈವನ್, ದ ಓನ್ಲಿ ನಂಬರ್ ವಿಚ್ ಈಸ್ ಈವನ್ ಆ್ಯಂಡ್ ಆಲ್ಸೋ ಪ್ರೈಮ್, ದಟ್ ಈಸ್ 2. ರಿಮೈನಿಂಗ್ ಆಲ್ ಆಡ್ ನಂಬರ್ಸ್. 2, 3, 5, 7, 9 ಈಸ್ ನಾಟ್ ಪ್ರೈಮ್ ನಂಬರ್. ಯಾಕಂತಂದರೆ 9 3ರಿಂದ ಬಾಗಿ ಹೋಗ್ತದೆ. ಅದೇ ಸಂಖ್ಯೆಯಿಂದ ಮಾತ್ರ ಬಾಗಿ ಹೋಗಬೇಕು ಮತ್ತು 1ರಿಂದ ಬಾಗಿ ಹೋಗ್ತಿರ್ಬೇಕು. ಅಂಥವಕ್ಕಷ್ಟೇ ಏನಂತ ಕರಿತೀವಿ ನಾವು? ಪ್ರೈಮ್ ನಂಬರ್ ಅಂತ ಕರಿತೀವಿ. ಸೊ ಇಲ್ಲಿ ಇನ್ನೊಂದು ಕಂಡೀಷನ್ ಏನಪ್ಪ ಅಂತಂದರೆ 11 ಈಸ್ ದೆ ನೆಕ್ಸ್ಟು ಆ್ಯಂಡ್ ಸೋ ಮೆನಿ. 13 ವಿಲ್ ಕಮ್, 17 ವಿಲ್ ಕಮ್, ರೈಟ್? 19 ವಿಲ್ ಕಮ್, 23 ವಿಲ್ ಕಮ್ ಆ್ಯಂಡ್ ಸೋ ಆನ್. ಓಕೆ, ಇನ್ಫೈನೈಟ್ ಸೆಟ್. ದ ಸೆಟ್ ಆಫ್ ಪ್ರೈಮ್ ನಂಬರ್ಸ್ ಅಂತಂದರೆ ಇನ್ಫೈನೈಟ್ ಸೆಟ್ ಸಿಗ್ತದೆ. ಬಟ್ ಇಲ್ಲಿ ಕಂಡೀಷನ್ ಏನು? ಇಟ್ ಈಸ್ ಡಿವೈಸರ್ ಆಫ್ 60. ಡಿವೈಸರ್ ಆಫ್ 60 ಅಂತಂದರೆ 60ಯನ್ನು ಡಿವೈಡ್ ಮಾಡುವಂಥ ಸಂಖ್ಯೆಗಳಿರಬೇಕು, ಪ್ರೈಮ್ ನಂಬರ್ ಆಗಿರಬೇಕು, ಮತ್ತು 60ನ್ನು ಭಾಗಿಸುವಂಥ ಸಂಖ್ಯೆಗಳಿರಬೇಕು. ಇವಿಷ್ಟರೊಳಗೆ 60ನ್ನು ಭಾಗಿಸುವಂಥ ಸಂಖ್ಯೆಗಳು ನಮಗೆ ಗೊತ್ತದ. 60 ಯಾವುದರಿಂದ ಭಾಗ ಹೋಗ್ತಾವ? ಫ್ಯಾಕ್ಟರ್ಸ್ ಆಫ್ 60 ಅಂತ ಬರೆದ್ರೆ, ಫ್ಯಾಕ್ಟರ್ಸ್ ಆಫ್ 60 ಅಂತ ಬರೆದ್ರೆ 1, ಓಕೆ, 1 ಈಸ್ ಅ ಫ್ಯಾಕ್ಟರ್ ಆಫ್ 60. 2, 3 ಈಸ್ ಆಲ್ಸೋ ಫ್ಯಾಕ್ಟರ್ ಆಫ್ 60. 3ರಿಂದ ಭಾಗ ಹೋಗ್ತದೆ. 4, 4ರಿಂದನೂ ಭಾಗ ಹೋಗ್ತದೆ. 5ರಿಂದ ಭಾಗ ಹೋಗ್ತದೆ. 6ರಿಂದ ಭಾಗ ಹೋಗ್ತದೆ. 7, 8, 9, 9ದಿಂದ ಆಗುತ್ತಾ? 30 ನೋ, 9 ಆಗೋದಿಲ್ಲ, 10 ಆಗುತ್ತೆ. ಓಕೆ, 11, 12, 12 ಆಗುತ್ತೆ. 13, 14, 15 ಆಗುತ್ತೆ. ನೆಕ್ಸ್ಟು 30,
ಆಮೇಲೆ 60. ಸೊ ದೀಸ್ ಆರ್ ಆಲ್ ಫ್ಯಾಕ್ಟರ್ಸ್ ಆಫ್ 60. 60 ಭಾಗಿಸುವಂಥ ಸಂಖ್ಯೆಗಳಿವೆಲ್ಲ. 60 ಭಾಗಿಸುವಂಥ ಸಂಖ್ಯೆಗಳು ಬೇಕು. ಮತ್ತು ಇನ್ನೊಂದು ಏನು ಬೇಕು ನಮ್ಗೆ? ಪ್ರೈಮ್ ನಂಬರ್ ಆಗಿರಬೇಕು. ಹಾಗಾದರೆ ಯಾವ್ಯಾವು? 1 ಈಸ್ ನಾಟ್ ಅ ಪ್ರೈಮ್ ನಂಬರ್. 1 ಅನ್ನೋದು ಪ್ರೈಮ್ ನಂಬರ್ ಆಗೋದಿಲ್ಲ. ಲೀವ್ ದಿಸ್. ನೆಕ್ಸ್ಟು 2, 3 ಪ್ರೈಮ್ ನಂಬರ್. 4 ಈಸ್ ನಾಟ್ ಪ್ರೈಮ್. 5 ಬರ್ತದೆ. 6 ಈಸ್ ನಾಟ್ ಪ್ರೈಮ್. 10 ಈಸ್ ಆಲ್ಸೋ ನಾಟ್ ಪ್ರೈಮ್. 12 ಈಸ್ ನಾಟ್ ಪ್ರೈಮ್. 15 ಆಲ್ಸೋ ನಾಟ್ ಪ್ರೈಮ್, ಯಾಕಂದರೆ 3ರಿಂದ ಭಾಗ ಹೋಗ್ತದೆ ಅದು. 30 ಆಲ್ಸೋ ನಾಟ್ ಪ್ರೈಮ್ ನಂಬರ್. 60 ಆಲ್ಸೋ ನಾಟ್ ಪ್ರೈಮ್ ನಂಬರ್. ಹಾಗಾದರೆ ಏನೇನು ಬಂದು? 2, 3, 5. 2, 3, 5. ಸೊ ಇವು ಪ್ರೈಮ್ ನಂಬರ್ಸ್ ಅದಾವ. ಪ್ಲಸ್ ಏನದಾವ? ಡಿವೈಸರ್ ಆಫ್ 60 ಅದಾವ. ಓಕೆ, ನೆಕ್ಸ್ಟ್ example. Question number 5. E is equal to the set of all letters. The set of all letters in the word trigonometry. The word trigonometry. ಏನು ಬರಿಬೋದು ಇಲ್ಲಿ? ಟ್ರಿಗ್ನಾಮೆಟ್ರಿಯಲ್ಲಿ ಇರುವಂಥ ಲೆಟರ್ಸನ್ನು ಬರಿಬೇಕು. ಇಲ್ಲಿ ಸೆಟ್ಸನ್ನು ಸಪ್ರೇಟ್ ಎಲಿಮೆಂಟ್ಸ್ ಬರೆಯುವಾಗ ರಿಪೀಟೆಡ್ ಎಲಿಮೆಂಟ್ಸನ್ನು ಒಂದೇ ಸಲ ಬರಿತೀವಿ. ರಿಪೀಟೆಡ್ ಎಲಿಮೆಂಟ್ಸನ್ನು ಓನ್ಲಿ 1 ಟೈಮ್ ಬರಿಬೇಕು ನಾವು. ಸೊ ಹಾಗಾದರೆ ಇಲ್ಲಿ ರಿಪೀಟ್ ಯಾವ್ಯಾವ ಆಗ್ತಾವೆ ನೋಡ್ರಿ. ಟಿ ಅನ್ನೋದು 2 ಟೈಮ್ಸ್ ರಿಪೀಟ್ ಆಗ್ತದೆ. ಆಮೇಲೆ ಆರ್ ಈಸ್ ಆಲ್ಸೋ ರಿಪೀಟೆಡ್. ಮತ್ಯಾವುದು ರಿಪೀಟ್ ಆಗಿಲ್ಲ. ಓಕೆ, ವಿಲ್ ರೈಟ್. ಇದು ಸೆಟ್ ಬಿಲ್ಡರ್ ಫಾರ್ಮ್ದೊಳಗದ. ಇದನ್ನ ಎದ್ರೊಳಗೆ ಬರೀತೀವಿ ನಾವು ಈಗ? ಇಟ್ ಈಸ್ ಇನ್ ರೋಸ್ಟರ್ ಫಾರ್ಮ್ ಆರ್ ಟ್ಯಾಬ್ಯುಲರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಅಂತಂದರೆ ಸಪ್ರೇಟೆಡ್ ಬೈ ಕಾಮ ಇರಬೇಕು. ಎಸ್, ಟಿ ಆರ್ ಐ ಜಿ ಓ ಎನ್. ಓ ಈಸ್ ರಿಪೀಟೆಡ್ ಟ್ವೈಸ್. ಸೊ ಅದಕ್ಕೆ ಏನು ಮಾಡ್ತೀವಿ? ಓ ಅನ್ನು ಒಂದೇ ಸಲ ಬರೀಬೇಕು. 2 ಸಲ ರಿಪೀಟ್ ಆಗಲಿ, 3 ಸಲ ರಿಪೀಟ್ ಆಗಲಿ, 4 ಸಲ ಬರಲಿ, ಎಷ್ಟೇ ಸಲ ಬಂದರೂ ಸಹಿತ ನಾವೇನು ಮಾಡಬೇಕು? ರಿಪೀಟೆಡ್ ಎಲಿಮೆಂಟ್ಸನ್ನು ಒಂದೇ ಸಲ ಬರೀಬೇಕು. ಎನ್, ದೆನ್ ಓ ಆಲ್ರೆಡಿ ಬರ್ತೀವಿ. ಎಮ್, ಇ, ಟಿ ಆಲ್ರೆಡಿ ಬರ್ತೀವಿ. ಆರ್ ಆಲ್ರೆಡಿ ಬರ್ತೀವಿ. ದೆನ್ ವೈ. ದಿಸ್ ಈಸ್ ರೋಸ್ಟರ್ ಫಾರ್ಮ್. ಇಷ್ಟು ಬರೆದ್ರೆ ಸಾಕು. 5th, then 6th one. The set of all letters. ಫ್ಲವರ್ ಬ್ರಾಕೆಟ್ ಯಾಕೆ ಬರ್ದಿಲ್ಲ ಅಂತಂದರೆ ಇಲ್ಲಿ ದಿ ಸೆಟ್ ಆಫ್ ಅಂತ ಬರ್ದಾರ. ಹಂಗಾಗಿ ಫ್ಲವರ್ ಬ್ರಾಕೆಟ್ ಯೂಸ್ ಮಾಡಿಲ್ಲ ಅವರು. ದ ಸೆಟ್ ಆಫ್ all letters in the word better. ಬೆಟರ್ದಲ್ಲಿ ಬೆಟರ್ ಅನ್ನೋದೊಂದು ವರ್ಡ್ ಅದ. ಅದರಲ್ಲಿ
ಇರುವಂಥ ಲೆಟರ್ಸ್ದು ಸೆಟ್ ಮಾಡಬೇಕು. ಎಫ್ ಈಸ್ ಈಕ್ವಲ್ ಟು ಪುಟ್ ದಿ ಫ್ಲವರ್ ಬಕೆಟ್, ಬರೀರಿ ಎಲಿಮೆಂಟ್ಸನ್ನು, ಬಿ ಇ ಟಿ, ಟಿ ಮತ್ತೊಂದು ಸಲ ಅದ, 2 ಸಲ ಇದ್ದರೂ ಸಹಿತ ಏನು ಬರಿತೀವಿ, ಒಂದೇ ಸಲ ಬರಿತೀವಿ. ಏನೂ ರಿಪೀಟ್ ಆಗಿದೆ, ದೆನ್ ಆರ್. ಸೊ ದಿಸ್ ಈಸ್ ಸೆಟ್ ಬಿಲ್ಡರ್ ಫಾರ್ಮ್. ಇದ್ದಿದ್ದನ್ನು ನಾವು ಏನು ಥರ ಬರೆದೀವಿ, ರೋಸ್ಟರ್ ಫಾರ್ಮ್ದೊಳಗೆ ಬರೆದೀವಿ. ನೆಕ್ಸ್ಟ್ ಮೇನ್ ಕ್ವಶನ್ 4. ಸೆಟ್ ಬಿಲ್ಡರ್ ಇದ್ದಿದ್ದನ್ನು ರೋಸ್ಟರ್ ಬರೆದೀವಿ. ಈಗ ರೋಸ್ಟರ್ ಇದ್ದಿದ್ದನ್ನು ಸೆಟ್ ಬಿಲ್ಡರ್ ಬರೀವಿ. ನೆಕ್ಸ್ಟ್ ರೈಟ್ ದಿ ಫಾಲೋವಿಂಗ್ ಸೆಟ್ಸ್. Write the following. Write the following sets in the set builder form. In the set builder form. First one, set builder form ಬರಿಬೇಕು. ಕೊಟ್ಟಂಥ ಸೆಟ್ಟು ಯಾವುದ್ರೊಳಗದ, ಈಗ ಅದು ಗಿವನ್ ಸೆಟ್ಟು ಇನ್ ರೋಸ್ಟರ್ ಫಾರ್ಮ್, ಯಾಕಂದರೆ ಸಪ್ರೇಟೆಡ್ ಬೈ ಕಾಮಾ, ಅದನ್ನು ಸೆಟ್ ಬಿಲ್ಡರ್ ಫಾರ್ಮ್. ಓಕೆ, ಸೆಟ್ ಬಿಲ್ಡರ್ ಫಾರ್ಮ್ ಹೆಂಗೆ, ಇಲ್ಲಿ ಎಲಿಮೆಂಟ್ಸ್ ಇದಾವೆ 3, ನೆಕ್ಸ್ಟ್ 6, ನೆಕ್ಸ್ಟ್ 9 ಆದಮೇಲೆ 12 ಅದ. ಒಂದು ಏನಾದರೂ ರಿಲೇಷನ್ ಇರ್ತದೆ ಅಲ್ಲಿ, ಆ ರಿಲೇಷನನ್ನು ಫೈಂಡ್ ಔಟ್ ಮಾಡ್ಕೋಬೇಕು ನಾವು. ಯಾವ ರಿಲೇಷನ್ ಅದ, ಸಪೋಸ್ ಎ ಅಂತ ಕರಿತೀನಿ ನಾನು, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. ಯಾವ ಥರ ಅದು ಎಕ್ಸ್ ಯಾವ ಥರ ಆಯ್ತಂದರೆ ನೋಡ್ರಿ, 3, 6, 9, 12 ಅಂತಂದರೆ ಪ್ರತಿಯೊಂದು ಎಲಿಮೆಂಟು 3ದಿಂದ ಡಿವೈಡ್ ಆಗ್ತಾವೆ. ಹೌದಾ, ಮಲ್ಟಿಪಲ್ ಆಫ್ 3 ಅದಾವೆ. ಪ್ರತಿಯೊಂದು ಎಲಿಮೆಂಟ್ ಹೆಂಗದಾವ, ಮಲ್ಟಿಪಲ್ ಆಫ್ 3 ಅದಾವ. ಮತ್ತು ರಿಸ್ಟ್ರಿಕ್ಷನ್ ಏನು ಮಾಡ್ಬೋದು ಅಂತಂದರೆ ಲಾಸ್ಟು 12 ತನಕ ಅಷ್ಟೇ. ಎಲ್ಲಿ ತನಕ, 12 ತನಕ ಅಷ್ಟೇ, ಅದನ್ನು ದಾಟಿ ಹೋಗಂಗಿಲ್ಲ. ಓಕೆ, ಸೊ ಹಂಗಿದ್ದಾಗ ಎಕ್ಸನ್ನು ನಾವು 3 ಇಂಟು ಎನ್ ಅಂತ ಬರಿಬೋದಾ, 3 ಇಂಟು ಎನ್, ವೇರ್ ಎನ್ ಈಸ್ ಪಾಸಿಟಿವ್ ಇಂಟೀಜರ್, ಎನ್ ಬಿಲಾಂಗ್ಸ್ ಟು z ಪ್ಲಸ್ ಪಾಸಿಟಿವ್ ಇಂಟೀಜರ್, ಮಲ್ಟಿಪಲ್ ಆಫ್ 3, ಆ್ಯಂಡ್ ಎನ್ ಹೆಂಗಿರಬೇಕು, ಎನ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4. ಯಾಕಂದರೆ 3 4s 12. 3 ಇಂಟು 1 ನೋಡ್ರಿ ಹೆಂಗೆ ಬರಿಬೋದು, ಎನ್ನು ಇಂಟೀಜರ, ಪಾಸಿಟಿವ್ ಇಂಟೀಜರ್ ಅದ. ಫಸ್ಟ್ ಪಾಸಿಟಿವ್ ಇಂಟೀಜರ್ ಯಾವುದು, 1 ಆಗುತ್ತೆ. 3 ಇಂಟು 1 ಅಂದರೆ 3 ಸಿಗ್ತಾವೆ. ಇವು ಎಲಿಮೆಂಟ್ಸ್ ಬರಬೇಕು. ಇದನ್ನು ಈ ಕಂಡೀಷನ್ಸ್ ಅಪ್ಲೈ ಮಾಡಿ ಸಾಲ್ವ್ ಮಾಡಿಕೊಂಡ್ರೆ ಇದರಲ್ಲಿರುವಂಥ ಎಲಿಮೆಂಟ್ಸ್ ಬರಬೇಕು. ಹಂಗೆ ನಾವು ರಿಲೇಷನನ್ನು ಫಾರ್ಮ್ ಮಾಡಬೇಕು. ಈ ಥರ ಕಂಡೀಷನ್ಸು ಸ್ಯಾಟಿಸ್ಫೈ ಆಗಬೇಕು. ಈಗ 3 ಇಂಟು 1 3, 3 ಇಂಟು 2 6, 3 ಇಂಟು 3 9, 3 ಇಂಟು 4 12. ಎಲ್ಲಿ ತನಕ ತೊಗೊಂಡಿವಿ ನಾವು, ಅದಕ್ಕೆ ಇಲ್ಲ ಲೆಸ್ ದ್ಯಾನ್, ಎನ್ ವ್ಯಾಲ್ಯೂ ಹೆಂಗಿರಬೇಕು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4, 4ಗಿಂತ ಈಕ್ವಲ್ ಇರಬೇಕು ಅಥವಾ 4ಗಿಂತ ಕಡಿಮೆ ಇರಬೇಕು. ಕರೆಕ್ಟಾ? ಹಾಗಾದರೆ ಯಾವ್ಯಾವು, 1 2 3 4 ಆಗ್ತಾವೆ. ಕರೆಕ್ಟಾ? ಅದಕ್ಕೆ 3ರಿಂದ ಗುಣಾಕಾರ ಮಾಡಿದರೆ ಇವು 4 ಸಿಗ್ತಾವೆ ನಮಗೆ. ನೆಕ್ಸ್ಟ್ ಇದು ಸೆಟ್ ಬಿಲ್ಡರ್ ಫಾರ್ಮ್, ಈ ಥರ ಬರಿಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಹಿಯರ್ ಇಟ್ ಈಸ್ 2 4 8 16 32 ಅದ. ಇದನ್ನ ಹೆಂಗೆ ಬರ್ಬೋದು, ವಾಟ್ ರಿಲೇಷನ್ ಈಸ್ ದೇರ್, ಯಾವ ರಿಲೇಷನ್ ಅದ ಅಲ್ಲಿ. 2 ಆದಮೇಲೆ 4 ಅದ, ಸರಿನಾ? ನೆಕ್ಸ್ಟ್ 4 ಆದಮೇಲೆ 8 ಬಂದದ, ನೆಕ್ಸ್ಟ್ 8 ಆದಮೇಲೆ 16 ಬಂದದ, 16 ಆದಮೇಲೆ 32 ಅದ. ಯಾವ ರಿಲೇಷನ್ ಬರಿಬೋದು ಇಲ್ಲಿ? ಎಸ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರಿಬೋದು?
ಎಸ್, ಇಲ್ಲಿ ನೋಡ್ರಿ, ಇವೆಲ್ಲನೂ 2ರ ಘಾತಾಂಕ, ಎಲ್ಲದರೂ 2 ಅದ, ಕರೆಕ್ಟಾ? ಹಿಂಗಾಗ್ತದೆ. 2:1 ಅಂತಂದರೆ 2 ಆಗತ್ತೆ, 2:2 ಅಂತಂದರೆ 4 ಆಗತ್ತೆ, ಸರಿನಾ? 2:3 ಅಂತಂದರೆ 8 ಆಗತ್ತೆ, 2:4 ಅಂದರೆ ಇಟ್ ವಿಲ್ ಬಿ 16, 2:5 ಅಂತಂದರೆ ಇಟ್ ಈಸ್ 32. ಪವರ್ಸನ್ನು ನೋಡ್ರಿ, ಇಲ್ಲಿ ಪವರ್ಸನ್ನು ನೋಡ್ರಿ, 1 ಅದ, 2 ಅದ, 3 ಅದ, 4 ಅದ, 5 ಅದ, ಕರೆಕ್ಟಾ? ಸೊ ಹಾಗಾಗಿ ನಾನೇನು ಬರಿತೀನಿ ಇಲ್ಲೇ 2n ಅಂತ ಬರೀನು. ಆ ಎನ್ ಹೆಂಗಿರಬೇಕು? ಇವು ಬರಬೇಕು. ಅದಕ್ಕೆ ರಿಸ್ಟ್ರಿಕ್ಟ್ ಮಾಡೋಣ. ಎನ್ ಈಸ್ ಎನಿ ಪಾಸಿಟಿವ್ ಇಂಟೀಜರ್. ಅದೇ ಮತ್ತೆ ಹೆಂಗಿರಬೇಕು? ಎನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಇರಬೇಕು. ಎನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಓಕೆ, ಎನ್ ಹೆಂಗಿರಬೇಕು? ಇಲ್ಲಿ ನೋಡ್ರಿ, ಇವು ಪಾಸಿಟಿವ್ ಇಂಟೀಜರ್ಸ್ ಅದಾವ, ಅಥವಾ ಯು ಕ್ಯಾನ್ ರೈಟ್ ಎನ್ ಈಸ್ ಆ್ಯನ್ ನ್ಯಾಚುರಲ್ ನಂಬರ್ ಅಂತಲೂ ತಗೋಬೋದು. ಇಲ್ಲಿ ಎನ್ ಅಂತಲೂ ನೀವು ಕನ್ಸಿಡರ್ ಮಾಡ್ಬೋದು, ಇದನ್ನು ಎನ್ ಅಂತ ಕನ್ಸಿಡರ್ ಮಾಡಿದ್ರೆ ನೋ ಪ್ರಾಬ್ಲಮ್. Z+ ಅಂತ ತಗೋರಿ, ಅಥವಾ ಎನ್ ಈಸ್ ನಥಿಂಗ್ ಬಟ್ Z+. ಓಕೆ, ಪಾಸಿಟಿವ್ ಇಂಟೀಜರ್ ಆರ್ ಎಲ್ಸ್ ನ್ಯಾಚುರಲ್ ನಂಬರ್ಸ್, ಎರಡೂ ಒಂದೇ. ನಿಮ್ಗೆ ಇನ್ನೂ ಈಸಿ ಆಗ್ಬೇಕಂದ್ರೆ ಎನ್ ತೊಗೊಳ್ರಿ, ನೋ ಪ್ರಾಬ್ಲಮ್. ರೈಟ್ ಹಿಯರ್ ಎನ್ ಬಿಲಾಂಗ್ಸ್ ಟು ಎನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಓಕೆ, ಇಲ್ಲೂ ಏನು ಬರೆದ್ರು ನೋ ಪ್ರಾಬ್ಲಮ್. ಥರ್ಡ್ ಒನ್, 5, 25, 125, 625. ಇದು ಯಾವ ಥರ ಐತಿ? ಇಲ್ಲೇನು ಕಂಡೀಷನ್ಸ್ ಅಪ್ಲೈ ಮಾಡ್ಬೋದು, ಏನು ತೊಗೋಬೋದು? ಎಕ್ಸ್ ಸಚ್ ದ್ಯಾಟ್, ಇದು ಕಾಮನ್, ಇದು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಈಕ್ವಲ್ ಟು ಯಾವ ಥರ ಇರಬೇಕು ಅದು? ಇದೇನು ಬರ್ದೇವೆ ಇಲ್ಲಿ? 5 ಆದಮೇಲೆ 25 ಅದ, 25 ಆದಮೇಲೆ 125 ಅದ, 125 ಅದ, 625 ಅದ, ಹಿಂಗೆ ಬರೀಬೋದಾ? 5:1, 5:2, 5:3, 5:4 ಸರಿ ಆಗ್ತದ? 5:1 ಅಂದರೆ 5 ಬರ್ತದೆ, 5:2 ಅಂದರೆ 25 ಬರ್ತದೆ, 5:3 ಅಂದರೆ ಅಫ್ಕೋರ್ಸ್ 125, 5:4 ಅಂತಂದರೆ ಏನು ಬರ್ತದೆ? 625 ಬರ್ತದೆ, ಸರಿ ಅದ? ಹಾಗಾದರೆ ಅಗೇನ್ ಸೇಮ್ ಇಲ್ಲಿ ಬರ್ತೀವಲ್ಲ, ಇದೇ ಥರ ಬರೀಬೋದು ಅದನ್ನು. 1, 2, 3, 4 ತನಕ ಅದ. 5:n ವೇರ್ n ಈಸ್ ಎನಿ ನ್ಯಾಚುರಲ್ ನಂಬರ್. ಕಂಡೀಷನ್ ಏನು ಇನ್ನೊಂದು? n ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ತನಕ ಅಷ್ಟೇ. ಪ್ರೀವಿಯಸ್ದೊಳಗೆ 5 ತನಕ ಇತ್ತು, ಯಾಕಂದರೆ 32 ಬೇಕಾಗಿತ್ತು ನಮ್ಗೆ. ಇಲ್ಲಿ 4 ತನಕ, 625 ಲಾಸ್ಟ್. ಈ ಥರ ರೋಸ್ಟರ್ ಫಾರ್ಮನ್ನು ಇದ್ದದ್ದನ್ನು ಸೆಟ್ ಬಿಲ್ಡರ್ ಫಾರ್ಮ್ಗೆ ಕನ್ವರ್ಟ್ ಮಾಡೋಕ್ಕೆ ಗೊತ್ತಾಗಬೇಕು. ಸೊ ವಿಲ್ ಬಿ ಹ್ಯಾವಿಂಗ್ 1 ಮಾರ್ಕ್ಸ್ ಕ್ವಶನ್, ದೇರ್ ಮೇಲೆ ಎಕ್ಸಾಮಿನೇಷನ್, ಇದ್ರ ಮೇಲೆ 1 ಮಾರ್ಕ್ಸ್ ಕ್ವಶನ್ ಇರ್ತದೆ. ಕನ್ವರ್ಟಿಂಗ್ ಸೆಟ್ ಬಿಲ್ಡರ್ ಟು roster, roster to set builder. Fourth question, 2, 4, 6 and so on. ಏನು ಬರಿಬೋದು ಇದಕ್ಕೆ? ಏನು ಬರಿಬೋದು? ಆನ್ಸರು ಸಿ ಆಗಿದೆ, ಅಲ್ಲಿ ಸಿ ತೊಗೊಂಡ್ರಿ, ಇಲ್ಲಿ ಡಿ ತೊಗೊಳ್ರಿ. ಎಕ್ಸ್ ಸಚ್ ದ್ಯಾಟ್ ಎಕ್ಸನ್ನು ಹಿಂಗೂ ಬರಿಬೋದು. ಹೆಂಗ? ಎಕ್ಸ್ ಈಸ್ ಪಾಸಿಟಿವ್ ಈವನ್ ನಂಬರ್, ಅಂತ ಬರಿಬೋದು. ಪಾಸಿಟಿವ್ ಈವನ್ ನಂಬರ್ ಅಂತ ಬರಿಬೋದು. ಅಥವಾ ಇದು ಸರಿನೇ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಕ್ವಲ್ ಟು 2n ವೇರ್ n ಈಸ್ ನ್ಯಾಚುರಲ್, ಅಥವಾ ಅಂತ ಬರಿಬೋದು. ಇದನ್ನು ಬರಿಬೋದು, ಎರಡೂ ಕರೆಕ್ಟ್. ಎಕ್ಸ್ ಈಸ್ ಪಾಸಿಟಿವ್ ಈವನ್ ನಂಬರ್ ಅಂತಂದರೆ, ಪಾಸಿಟಿವ್ ಏನಂತಂದರೆ ಇಟ್ ಈಸ್ ಡಿವಿಸಿಬಲ್ ಬೈ 2, ಅಂತ ಆಗುತ್ತಾ? ಸರಿನಾ? ಪಾಸಿಟಿವ್ ಈವನ್, ಯಾಕಂದರೆ 0 ಕನ್ಸಿಡರ್ ಮಾಡಿದರೆ 0 ಈಸ್ ಈವನ್ ನಂಬರ್, 0 ಈಸ್ ಆಲ್ಸೋ ಆ್ಯನ್ ಈವನ್ ನಂಬರ್, ಬಟ್
ಏನಾಗ್ತದೆ ಅಂತಂದರೆ ಇಲ್ಲಿ 2ದಿಂದ ಸ್ಟಾರ್ಟ್ ಆಗ್ಬೇಕು ನಮಗೆ. ಕಂಡೀಷನ್ ಏನದ 2ದಿಂದ ಸ್ಟಾರ್ಟ್ ಆಗಬೇಕು. ಎಷ್ಟಂತ ಗೊತ್ತಿಲ್ಲ, ಅದಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡಿಲ್ಲ, ಎಷ್ಟು ಬೇಕಾದಷ್ಟು ಇರ್ಬೋದು. ಓಕೆ, ಅದಕ್ಕೆ ಎಕ್ಸ್ ಈಸ್ ಅ ಪಾಸಿಟಿವ್ ಈವನ್ ನಂಬರ್, ಇದು ಸರಿಯೇ ಆಗ್ತದೆ. ಹಿಯರ್ ಎಕ್ಸ್ ಈಸ್ ಈಕ್ವಲ್ ಟು 2n, ಎನ್ ಈಸ್ ಎನಿ ಇಂಟೀಜರ್, ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ತಂದಾಗ ಇಲ್ಲಿ 1ದಿಂದ ಸ್ಟಾರ್ಟ್ ಆಗಬೇಕು. 2 × 1 ಅಂತಂದರೆ 2, 2 × 2 ಅಂತಂದರೆ 4, 2 × 3 ಅಂತಂದರೆ 6, ಈ ಥರ ಬರ್ತದೆ. ರೈಟ್. ಫಿಫ್ತ್, ಒನ್ 4 9 ಆ್ಯಂಡ್ ಸೊ ಆನ್ 100. ಲಾಸ್ಟ್ 100 ತನಕ ಅಷ್ಟೇ ಅದು, ಹೆಚ್ಚಿಗೆ ಇಲ್ಲ. ಈಗೇನಾಗುತ್ತಾ, ಈ ಅಂತ ತೊಗೊಂಡು ಇಲ್ಲೇನು ಬರೀಬೋದು, ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರಿಬೋದು. ಈ ನಂಬರ್ಸ್ ಹೆಂಗದಾವೆ ನೋಡ್ಬೇಕು ಮೊದಲ, ವಾಟ್ ರಿಲೇಷನ್ ಇಟ್ ಹ್ಯಾಸ್. 1 ಆದಮೇಲೆ 4 ಆದಮೇಲೆ 9, ಅಂದರೆ ನೋಡಿದ್ರೆ ಗೊತ್ತಾಗ್ತದೆ ನಮಗೆ 4 ಅನ್ನೋದು ಒಂದು ಸ್ಕ್ವೇರ್ ಅದ, 9 ಈಸ್ ಆಲ್ಸೋ ಸ್ಕ್ವೇರ್, 1 ಈಸ್ ಆಲ್ಸೋ ಸ್ಕ್ವೇರ್. ರೈಟ್, ಸ್ಕ್ವೇರ್ ಅದಾವೆ, ವರ್ಗಗಳದಾವೆ. ಇಲ್ಲಿ 100 ಅದ, ಸರಿನಾ? ಹಂಗಿದ್ದಾಗ ಸ್ಕ್ವೇರ್ ಫಾರ್ಮ್ನಾಗ ಬರಿಬೇಕು, ಅಂದರೆ ಎನ್ ಸ್ಕ್ವೇರ್ ಸರಿ ಆಗ್ತದ. ವೇರ್ ಎನ್ ಈಸ್ ನ್ಯಾಚುರಲ್ ನಂಬರ್, ಎನ್ನು ನ್ಯಾಚುರಲ್ ನಂಬರ್ ಆಗಿದ್ದಾಗ ನೆಕ್ಸ್ಟ್ ಏನು, ರಿಸ್ಟ್ರಿಕ್ಷನ್ ಅದ. ರಿಸ್ಟ್ರಿಕ್ಷನ್ ಎಲ್ಲಿ ತನಕ, 100 ತನಕ ಅಷ್ಟೇ ಬೇಕು ನಮಗೆ, ವರ್ಗ ಇರಬೇಕು, 100 ತನಕ ಅಷ್ಟೇ ಇರಬೇಕು. ಸೊ ಎನ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10, 10 ಅಥವಾ 10ಕ್ಕಿಂತ ಕಡಿಮೆ ಇದ್ದದ್ದು ಅಷ್ಟೇ ಇರಬೇಕು. ಇಲ್ಲೆಲ್ಲ ಎಲಿಮೆಂಟ್ಸ್ ಇರ್ತಾವೆ, ಡಾಟ್ ಅಂತಂದರೆ ಇನ್ ಬಿಟ್ವೀನ್ ಎಲಿಮೆಂಟ್ಸ್ ಆರ್ ದೇರ್ ಅಂದಾಗ ಲಾಸ್ಟ್ ಎಲಿಮೆಂಟ್ ಯಾವುದಾಗಬೇಕು, 100 ಆಗಬೇಕು. ಕರೆಕ್ಟಾ? ಸೊ ಈಗ ಇದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿರಿ. ಎನ್ ವ್ಯಾಲ್ಯೂ 1 ತುಂಬಿದರೆ, ಯಾಕಂದ್ರೆ ಎನ್ ಬಿಲಾಂಗ್ಸ್ ಟು ಎನ್ ಅದ, ಕ್ಯಾಪಿಟಲ್ ಏನದ, ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಸ್ಟಾರ್ಟ್ಸ್ ವಿತ್ 1 ಸ್ಕ್ವೇರ್ ಅಂದರೆ 1 ಬರ್ತದ. 2 ಸ್ಕ್ವೇರ್, ಸೆಕೆಂಡ್ ನ್ಯಾಚುರಲ್ ನಂಬರ್ ಇಷ್ಟು 2 ಸ್ಕ್ವೇರ್, 2 ಸ್ಕ್ವೇರ್ ಅಂದರೆ 4 ಬರ್ತದ. 3 ಸ್ಕ್ವೇರ್ ನೆಕ್ಸ್ಟು 9 ಬರ್ತದ. ಹಂಗೆ 10 ಸ್ಕ್ವೇರ್ ಮಾಡಿದರೆ ವಿಲ್ ಗೆಟ್ 100. ಇವು ಎಲಿಮೆಂಟ್ಸ್ ಬಂದವ. ಆ ರೀತಿ ರಿಲೇಷನನ್ನು ನಾವು ಹುಡುಕಿ ಬರಿಬೇಕು. ಸರಿ. ಸೊ ದಿಸ್ ಈಸ್ ವಾಟ್ ರೈಟಿಂಗ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್. Let us consider next main question, fifth one. List all the elements of the following sets. List all the elements of the following sets. ಲಿಸ್ಟ್ ಅಂತಂದರೆ ಅದರ ಅರ್ಥ ಏನು, ಮತ್ತೆ ರೋಸ್ಟರ್ ಫಾರ್ಮ್ದಾಗ ಬರೀರಿ ಅಂತ. ವರ್ಡ್ಸ್ದಾಗ ಎಕ್ಸ್ಪ್ರೆಸ್ ಮಾಡಿರ್ತಾರ, ಆ ವರ್ಡ್ಸ್ದಾಗ ಎಕ್ಸ್ಪ್ರೆಸ್ ಮಾಡಿದ್ದನ್ನು ಆ ಕಂಡೀಷನ್ನು ಸ್ಯಾಟಿಸ್ಫೈ ಆಗುವಂಗೆ ನಾವೇನು ಮಾಡಬೇಕು, ಎಲಿಮೆಂಟ್ಸನ್ನು ಲಿಸ್ಟ್ ಮಾಡ್ಕೋಬೇಕು, ಯಾವ್ಯಾವ ಎಲಿಮೆಂಟ್ಸ್ ಬರ್ತಾವ ಅಂತೇಳಿ. ಸೊ ಇಟ್ ಈಸ್ ನಥಿಂಗ್ ಬಟ್ ರೋಸ್ಟರ್ ಫಾರ್ಮ್ ಆರ್ ಟ್ಯಾಬ್ಯುಲರ್ ಫಾರ್ಮ್. ಫಸ್ಟ್ ಒನ್, A is equal to x such that x is an odd natural number. Odd natural number. ಯಾವ ಆಡ್ ನ್ಯಾಚುರಲ್ ನಂಬರ್ಸ್ ಯಾವ ಬರ್ತಾವ? ಎಸ್, ಎ ಈಸ್ ಈಕ್ವಲ್ ಟು ಲಿಸ್ಟ್ ಮಾಡಬೇಕು, ಸಪ್ರೇಟ್ ಮಾಡಿ ಬರಿಬೇಕು, ಸಪ್ರೇಟೆಡ್ ಬೈ ಕಾಮ ಇರಬೇಕು. ಎಕ್ಸ್ ಈಸ್ ಆ್ಯನ್ ಆಡ್ ನ್ಯಾಚುರಲ್ ನಂಬರ್. ಆಡ್ ನ್ಯಾಚುರಲ್ ನಂಬರ್ ಸ್ಟಾರ್ಟ್ಸ್ ವಿತ್ 1 ಈಸ್ ಆ್ಯನ್ ಆಡ್ ನಂಬರ್. ಆಡ್ ನಂಬರ್ ಅಂತಂದರೆ ಗೊತ್ತದ ನಿಮಗೆ ಏನು ಡೆಫಿನಿಷನ್ನು? ಆಡ್ ನಂಬರ್ ಅಂತಂದರೆ ದ ನಂಬರ್ ವಿಚ್ ಈಸ್ ನಾಟ್ ಡಿವಿಸಿಬಲ್ ಬೈ 2. 2ರಿಂದ ಸರಿಯಾಗಿ ಭಾಗ ಹೋಗೋದಿಲ್ಲ. ಓಕೆ, 1
3, 5, 7, 9 ಆ್ಯಂಡ್ ಸೋ ಆನ್. ಎಲ್ಲಿ ತನಕ ಆತ ರಿಸ್ಟ್ರಿಕ್ಷನ್ ಇಲ್ಲ ಅಲ್ಲಿ. ಓಕೆ, ಎಂಡ್ ಎಲಿಮೆಂಟು ಯಾವುದು ಅಂತ ಗೊತ್ತಿಲ್ಲ, ಲಾಸ್ಟಿಗೆ ಯಾವ್ದು ಎಲಿಮೆಂಟ್ ಬರ್ತೈತೆ ಅಂತ ಗೊತ್ತಿಲ್ಲ, ಅದಕ್ಕೆ ಆ್ಯಂಡ್ ಸೋ ಆನ್ ಕಂಟಿನ್ಯೂ ಆಗ್ತದೆ. ಓಕೆ, ಇಟ್ ಈಸ್ ಅನ್ ಇನ್ಫೈನೈಟ್ ಸೆಟ್. ಇನ್ಫೈನೈಟ್ ಸೆಟ್ ಅಂದರೆ ನಾವು ಎಕ್ಸಾಕ್ಟ್ ಇಷ್ಟೇ ಎಲಿಮೆಂಟ್ಸ್ ಬರ್ತಾವೆ ಅಂತ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ, ಡೆಫಿನೆಟ್ ಎಲಿಮೆಂಟ್ ಹೇಳೋಕ್ಕಾಗೋದಿಲ್ಲ ಇಷ್ಟು ಎಲಿಮೆಂಟ್ಸ್ ಅದಾವೆ, ರೈಟ್? ಅದಕ್ಕೆ ಇನ್ಫೈನೈಟ್ ಸೆಟ್. ಸೆಕೆಂಡ್ ಒನ್, ಬಿ ಈಸ್ ಈಕ್ವಲ್ ಟು ಆಡ್ ನಂಬರ್. ಆಡ್ ನಂಬರ್ ಮೀನ್ಸ್ ಬೆಸ ಸಂಖ್ಯೆಗಳು. ಈವನ್ ನಂಬರ್ ಅಂತಂದರೆ ಸಮ ಸಂಖ್ಯೆಗಳು. ಎಕ್ಸ್ ಸಚ್ ದ್ಯಾಟ್, ಸೆಕೆಂಡ್ ಕ್ವಶನ್, ಎಕ್ಸ್ ಈಸ್ ಆನ್ ಇಂಟೀಜರ್. X is an integer minus 1 by 2 less than x less than 9 by 2. ಇಂಟೀಜರ್ ಆಗಬೇಕು. ಇವೆರಡು ನಂಬರ್, ಇವೆರಡು ಇಂಟೀಜರ್ಸ್ ಅಲ್ಲ, ಇವು ಫ್ರ್ಯಾಕ್ಷನ್ಸ್ ಇವು. ಬಟ್ ನಮ್ಗೆ ಇವೆರಡರ ಮಧ್ಯದಲ್ಲಿರುವಂಥ ಇಂಟೀಜರ್ಸನ್ನು ಬರಿಬೇಕು, ಪೂರ್ಣಾಂಕಗಳನ್ನು ಬರಿಬೇಕು. ಯಾವುವು, ಹೆಂಗಿರ್ಬೇಕವು? ಇವೆರಡರ ಮಧ್ಯದಲ್ಲಿರಬೇಕು ಅಂತಂದರೆ -1 by 2 ಅಂದರೆ 1 by 2 ಅಂತಂದರೆ ಎಷ್ಟದು? 0.5. ಇಲ್ಲಿ 9 by 2 ಅಂತಂದರೆ 2 4s 8, 4.5. 4.5ಗಿಂತ ಕಡಿಮೆ ಇರಬೇಕು, -0.5ಗಿಂತ ಜಾಸ್ತಿ ಇರಬೇಕು ಅಂತ ಇಂಟೀಜರ್ಸ್ ಯಾವ್ಯಾವು ಇಲ್ಲಿ ಬರಿತೀನಿ ನೋಡ್ರಿ. -0.5 ಅಂತಂದರೆ ನಾನೊಂದು ರಿಯಲ್ ಲೈನ್ ಫಾರ್ಮ್ ಮಾಡ್ತೀನಿ ನಿಮಗೆ. ರಿಯಲ್ ಲೈನ್ ಫಾರ್ಮ್ ಮಾಡಿದ್ರೆ ಇದು ರಿಯಲ್ ಲೈನ್ ಅಂತ ಕರಿತೀವಿ. ಇಲ್ಲಿ ಮಧ್ಯದಲ್ಲಿ ಏನಿರ್ತದೆ? 0 ಇರ್ತದೆ. ಬಲಗಡೆ ಹೋದರೆ ಪಾಸಿಟಿವ್ ನಂಬರ್ಸ್ ಇರ್ತಾವೆ, ಬಲಗಡೆ ಹೋದರೆ ಪಾಸಿಟಿವ್ ನಂಬರ್ಸ್ ಇರ್ತಾವೆ. ಓಕೆ, 3, 4, ಇಲ್ಲಿ 5 ಅದ. ಓಕೆ, ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಹೋದರೆ ನೆಗೆಟಿವ್ ನಂಬರ್ಸ್ ಇರ್ತಾವೆ, ನೆಗೆಟಿವ್ -1, -2, -3 ಹಿಂಗಿರ್ತಾವೆ. ಓಕೆ, ನಮಗೆ ವ್ಯಾಲ್ಯೂ ಎಲ್ಲಿದಿಂದ ಎಲ್ಲಿ ತನಕ ಬೇಕು? ಇಂಟೀಜರ್ ಆಗಿರಬೇಕು, ಇಂಟೀಜರ್ ಆಗಿರಬೇಕು. ಇವೆಲ್ಲ ಇಂಟೀಜರ್ಸ್ ಅಲ್ಲ, -3, -2, -1, 0, 1, 2, 3, 4, 5 ದೀಸ್ ಆರ್ ಆಲ್ ಇಂಟೀಜರ್ಸ್ ಓನ್ಲಿ, ರೈಟ್? ಇಲ್ಲೇ 0 ಮತ್ತು 1 ನಡುವೆ ರಿಯಲ್ ನಂಬರ್ಸ್ ಇರ್ತಾವೆ, ಸಾಕಷ್ಟು ಇರ್ತಾವೆ ರಿಯಲ್ ನಂಬರ್ಸ್. ಇನ್ಫೈನೈಟ್ ರಿಯಲ್ ನಂಬರ್ಸ್ ಆರ್ ದೇರ್. ನಮಗೆ ನಾವು ಏನು ಅನ್ಕೋತೀವಿ? -1 ಮತ್ತು 0 ಮಧ್ಯದಲ್ಲಿ 0.5 ಬರ್ತದೆ, ಕರೆಕ್ಟಾ? 0.5 ಅದು, ಇದು -0.5 ಇರ್ತದೆ ಇಲ್ಲಿ. ಆಮೇಲೆ 4 ಮತ್ತು 5 ನಡುವೆ +4.5 ಬರ್ತದೆ, ಇಲ್ಲಿ 4.5 ಇರ್ತದೆ. ಓಕೆ, ಹಾಗಾದರೆ ಇಲ್ಲಿದಿಂದ ಇಲ್ಲಿ ತನಕ ಯಾವ್ಯಾವ ಇಂಟೀಜರ್ಸ್ ಬಂದು? 0 ಬಂತ, ಎಸ್, 1 ಬಂತ, 2 ಬಂತ, 3 ಬಂತ, 4 ಬಂತು. ಸೊ ಅವನು ಬರೀನು ಇಲ್ಲಿ 0, 1, 2, 3, 4 ಅಷ್ಟೇ. 5 ಬರೋದಿಲ್ಲ, ಯಾಕಂದರೆ ಇಷ್ಟರೊಳಗೆ ಬರೋದಿಲ್ಲ ಅದು. ಈ ಕಡೆ -1 ಬರೋದಿಲ್ಲ, -2 ಬರೋದಿಲ್ಲ. ಇದನ್ನು ಬಿಟ್ಟು ಈ ಕಡೆ ಹೋಗ್ಯಾವ, ಸರಿನಾ? ಇಷ್ಟರೊಳಗೇನು ಅಷ್ಟೇ ಹೇಳ್ಯಾರ ಅವ್ರು ನಮಗೆ. ಕಂಡೀಷನ್ ಏನೋ -1 by 2 ಅಂದರೆ ಇಲ್ಲಿದಿಂದ ಇಲ್ಲಿ ತನಕ ಬರುವಂಥ ಇಂಟೀಜರ್ಸನ್ನು ಬರೀಬೇಕು. ಇವು ಇಂಟೀಜರ್ಸ್ 4. ನೆಕ್ಸ್ಟ್ ಕ್ವಶನ್. Third one, C is equal to x such that x is an integer where x square less than or equal to 4. x square ಏನಾಗಬೇಕು? +4ಗಿಂತ ಕಡಿಮೆ ಇರಬೇಕು, ಇಂಟೀಜರ್ ಆಗಿರಬೇಕು. ಆಮೇಲೆ x² ಮಾಡಿದರೆ, ಅದನ್ನು ಸ್ಕ್ವೇರ್ ಮಾಡಿದರೆ
ಒಂದು ಯಾವುದಾದ್ರೂ ಇಂಟೀಜರ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು ನೀವು ಸ್ಕ್ವೇರ್ ಮಾಡಿದಾಗ ಅದು ಲೆಸ್ ದ್ಯಾನ್ ಅಂದರೆ 4ಗಿಂತ ಕಡಿಮೆ ಇರಬೇಕು. ಮತ್ತು ರಿಯಲ್ ಲೈನ್ ಡ್ರಾ ಮಾಡೋಣ. ಇದು ರಿಯಲ್ ಲೈನ್, ಇದು 0 +1 +2 +3, ಈ ಕಡೆ -1 -2 -3 ಹಿಂಗದಾವ ಅಂತ ಅಂದ್ಕೊಡ್ರಿ. ಇಲ್ಲಿ ತನಕ ಇರ್ತದೆ, -∞ ತನಕ ಇರ್ತದೆ, ಈ ಕಡೆ +∞ ತನಕ ಇರ್ತದೆ. ರಿಯಲ್ ಲೈನ್ ಇದು, ಸರಿನಾ? ಈಗ ಇಂಟೀಜರ್ಸನ್ನು ನಾವು ಹುಡುಕಬೇಕು. ಹೆಂಗೆ ಹುಡುಕಬೇಕು? ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕಾದ್ರೆ ಈಗ ನೋಡ್ರಿ, ನಾನು 0 ತೊಗೋತೀನಿ. 0 ಸ್ಕ್ವೇರ್ ಮಾಡಿದರೆ ಏನು ಬಂತು? 0 ಬಂತು, ಸರಿನಾ? 0 ಬಂದರೆ 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. 4ಗಿಂತ ಕಡಿಮೆ ಇರಬೇಕು ಅಥವಾ ಈಕ್ವಲ್ ಟು ಇರಬೇಕು. ಈಗ 0 ಸ್ಕ್ವೇರನ್ನು ಮಾಡಿದಾಗ 0 ಬಂದದ. 0 4ಗಿಂತ ಕಡಿಮೆ ಅದ, ಇಲ್ಲಿ ಬರ್ತದೆ 0. 4 ಇಲ್ಲಿ ಅದ, ಸ್ಕ್ವೇರ್ ಅಲ್ಲ, ಸಾರಿ, 4 ಇಲ್ಲೇ ಇರ್ತದ, ಅದಕ್ಕಿಂತ ಕಡಿಮೆ ಇರ್ತದ. ಓಕೆ, 0 ಅಂದರೆ ಇದು ಬರಬೇಕಂತ. ನೆಕ್ಸ್ಟ್ 0 ತೊಗೊಂಡ್ರಿ. ಈಗ -1 ತೊಗೊಂಡು -1 ಎಲ್ಮೆಂಟ್ ತೊಗೊಂಡ್ರಿ ಅಂತ ತಿಳ್ಕೊಡ್ರಿ. ಇದನ್ನು ಸ್ಕ್ವೇರ್ ಮಾಡ್ಬೇಕು ನಾವು. -1 ಸ್ಕ್ವೇರ್ ಮಾಡಿದಾಗ ಎಷ್ಟು ಬಂತು ಆನ್ಸರು? +1 ಬಂತು. ಆ +1 ಅನ್ನೋದು 4ಗಿಂತ ಕಡಿಮೆನೇ ಇರ್ತದೆ. ಓಕೆ, ಇದು ಬರಿಬೇಕಂದಂಗೆ. ಈಗ ನೆಕ್ಸ್ಟ್ -2 ತೊಗೋತೀನಿ ನಾನು. -2 ಸ್ಕ್ವೇರ್ ಮಾಡಿದ್ರೆ +4 ಬಂತು. ಕಂಡೀಷನ್ ಏನದ? 4 ಈಕ್ವಲ್ ಇರಬೇಕು ಅಥವಾ 4ಗಿಂತ ಕಡಿಮೆ ಇರಬೇಕು. 4ಗೆ ಈಕ್ವಲ್ ಅದ, ಹಾಗಾದ್ರೆ ಇದನ್ನು ಎಲಿಮೆಂಟ್ ತೊಗೋಬೇಕಂದಂಗೆ, ಇದನ್ನು ತೊಗೋಬೇಕಂದಂಗೆ. ಎಕ್ಸ್ ವ್ಯಾಲ್ಯೂ ಇದನ್ನು ತೊಗೋಬೇಕು, ಇದನ್ನು ತೊಗೋಬೇಕು. ಹಾಗಾದರೆ +1 ತೊಗೊಂಡ್ರೆ 1 ಸ್ಕ್ವೇರ್ ಮಾಡಿದ್ರೆ ಅದು 1 ಬರ್ತದೆ. 2 ತೊಗೊಂಡ್ರೆ 2 ಸ್ಕ್ವೇರ್ ಮಾಡಿದಾಗ ಅದು 4 ಬಂತು. 3 ತೊಗೊಂಡಾಗ ಏನಾಗುತ್ತಾ? 3 ಸ್ಕ್ವೇರ್ ಅಂದರೆ 9 ಆಯಿತು. 9 ಈಸ್ ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4. 9 4ಗಿಂತ ಕಡಿಮೆ ಅಲ್ಲದು. ಹಂಗೆ -3 ತೊಗೊಂಡ್ರೆ -3 ಸ್ಕ್ವೇರ್ ಮಾಡಿರಿ +9 ಬರ್ತದೆ. ಯಾಕಂತಂದರೆ -3 ಹೋಲ್ ಸ್ಕ್ವೇರ್ ಅಂದರೆ -3 × -3 −× ಪ್ಲಸ್ಸೇ ಬರ್ತದೆ, ನೆಗೆಟಿವ್ ಬರೋದಿಲ್ಲ. ಯಾವುದೇ ನೆಗೆಟಿವ್ ನಂಬರನ್ನು ಸ್ಕ್ವೇರ್ ಮಾಡಿದ್ರಿ ಅಂತಂದರೆ ನಮಗೇನು ಬರ್ತದೆ? ಆನ್ಸರು ಪಾಸಿಟಿವ್ದೊಳಗಡೆ ಬರ್ತದ. ಇದು +9 ಬಂತು. +9 ಅಂತಂದರೆ ಇಸ್ ನಾಟ್ ಲೆಸ್ ದ್ಯಾನ್ 4. 4ಗಿಂತ ಕಡಿಮೆ ಅಲ್ಲ, ಅದು ಜಾಸ್ತಿ ಆಗ್ತದೆ. ಸೊ ಹಂಗಾದರೆ ಇನ್ನು -4 ತೊಗೊಂಡ್ರು ಸಹಿತ ಅದು ಅದಕ್ಕಿಂತ ಜಾಸ್ತಿ ಬರೋದಲ್ಲ. -5 ತೊಗೊಂಡ್ರೆ ಅದಕ್ಕಿಂತ ಜಾಸ್ತಿ ಬರೋದು. ಹಂಗೆ ಇಲ್ಲಿ +4 +5 +6 ತೊಗೋತಾ ಹೋದರೆ ಇನ್ನು ರಿಮೈನಿಂಗ್ ಎಲಿಮೆಂಟ್ಸ್ ತೊಗೋತಾ ಹೋದ್ರಿ ಅಂತಂದರೆ ಅದು 4ಗಿಂತ ದಾಟಿ ಹೋಗ್ತದೆ. ಬಟ್ ನಮಗೆ ಬೇಕಾಗಿದ್ದು ಯಾವುದು? 4ಗಿಂತ ಕಡಿಮೆ ಇರಬೇಕು. 4ಗಿಂತ ಕಡಿಮೆ ಇರಬೇಕು ಅಂತಂದರೆ ಇಂಟೀಜರ್, ಅದು x ಇಸ್ ಆನ್ ಇಂಟೀಜರ್